ಎಲ್ಲರಿಗೂ GS ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇವತ್ತು 4ನೇ ಅಧ್ಯಾಯ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಈ ಪಾಠದ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಮೊದಲ ದತ್ತಾಂಶ ಅಂದರೇನು? ದತ್ತಾಂಶ ಅಂದರೆ ಒಂದು ವಿಷಯ ತೆಗೆದುಕೊಂಡು ಅದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಜನಕ್ಕೆ ಎಷ್ಟು ಬೇಕು ಅಥವಾ ಏನು ಸಮಸ್ಯೆ ಇದೆ ಅಥವಾ ಏನು ಕೊರತೆ ಇದೆ ಇದನ್ನೆಲ್ಲ ಒಂದು ಕೋಷ್ಟಕದ ಮೂಲಕ ತಯಾರಿಸಿ ಅದನ್ನು ನಾವು ನಿರ್ವಹಿಸೋದು ಮತ್ತು ಅದನ್ನು ಪ್ರದರ್ಶನ ಮಾಡೋದು. ಇದು ತರಗತಿ ಕ್ಲಾಸ್ಗಳಲ್ಲಿ ಅಷ್ಟೇ ಬರುವುದಿಲ್ಲ. ಬೇರೆ ಬೇರೆ ಯೋಜನೆಗಳನ್ನ ಮಾಡುವಾಗ ನಾವು ದತ್ತಾಂಶಗಳನ್ನು ಬರೆಯುವುದರ ಮೂಲಕ ವಿಷಯವನ್ನು ಸುಲಲಿತವಾಗಿ ಬಿಡಿಸ್ಬೋದು. ಈಗ ನಿಮ್ಮ ಕ್ಲಾಸ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳ ವರ್ಷದ ಕೊನೆಯ ಫಲಿತಾಂಶ, ಈಗ ಯಾವ್ಯಾವ ವಿದ್ಯಾರ್ಥಿ ಎಷ್ಟೆಷ್ಟು ಅಂಕಗಳನ್ನ ತೆಗೆದುಕೊಂಡಿರಿ ಮತ್ತು ಯಾರು ಹೆಚ್ಚಿಗೆ ತಗೊಂಡಿದ್ದಾರೆ, ಯಾರು ಕಡಿಮೆ ತೆಗೆದುಕೊಂಡಿದ್ದಾರೆ ಮತ್ತು ಯಾರು ಶೂನ್ಯ ಫಲಿತಾಂಶ ಪಡೆದಿದ್ದಾರೆ, ಇದನ್ನೆಲ್ಲ ಒಂದು ದಾಖಲೆ ಮಾಡೋದು ಕೂಡ ಒಂದು ದತ್ತಾಂಶನಾಗಿರುತ್ತೆ. ಹಿಂಗೆ ಮಾಡೋದ್ರಿಂದ ನಾವು ಕ್ಲಿಯರ್ ಆಗಿ ಮಾಹಿತಿಯನ್ನು ಪಡಿಬೋದು. ಇದರಿಂದ ವಿದ್ಯಾರ್ಥಿಗಳ ಸಂಖ್ಯೆ, ಹೆಚ್ಚು ಅಂಕ ಪಡೆದವರು, ಕಡಿಮೆ ಅಂಕ ಪಡೆದವರು, ಪರೀಕ್ಷೆಯಲ್ಲಿ ಫೇಲ್ ಆದವರು, ಈ ರೀತಿ ನಮಗೆ ಮಾಹಿತಿ ಸಿಗುತ್ತೆ. ದತ್ತಾಂಶಗಳನ್ನು ಸಂಗ್ರಹಿಸುವುದು ಮತ್ತು ಆಯೋಜಿಸುವುದು. ಇಲ್ಲಿ ದತ್ತಾಂಶಗಳನ್ನ ಹೆಂಗೆ ಸಂಗ್ರಹಿಸಬೇಕು ಮತ್ತು ಹೆಂಗೆ ಆಯೋಜಿಸಬೇಕೆಂಬುದನ್ನು ಇಲ್ಲಿ ನೋಡೋಣ. ಇಲ್ಲಿ ನರೇಶ್ ಮತ್ತು ನವ್ಯ ಇಬ್ಬರು ವಿದ್ಯಾರ್ಥಿಗಳು ಏನು ಮಾಡ್ತಾರಂದ್ರೆ, ಪ್ರತಿ ವಿದ್ಯಾರ್ಥಿಯ ಬಳಿಗೆ ತೆರಳಿ ಅವರ ನೆಚ್ಚಿನ ಆಟ ಯಾವುದೆಂದು ಅವ್ರ ಕ್ಲಾಸ್ನಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನ ಕೂಡಿಸ್ಕೊಂಡು ಅವರು ಪ್ರತಿ ವಿದ್ಯಾರ್ಥಿನೂ ಕೇಳ್ತಾ ಹೋಗ್ತಾರೆ, ನಿನಗೆ ಆ ಆಟ ಇಷ್ಟ ಅಂತಂದು ಕೇಳ್ಕೊತ ಹೋಗಿ ಅವರು ಒಬ್ಬೊಬ್ರಿಗೆ ಒಂದೊಂದು ಆಟ ಇಷ್ಟ ಆಗಿರುತ್ತೆ. ಅಂದರೆ ಒಬ್ಬರಿಗೆ ಕ್ರಿಕೆಟ್, ಒಬ್ಬರಿಗೆ ಹಾಕಿ, ಒಬ್ಬರಿಗೆ ಕಬಡ್ಡಿ, ಈ ರೀತಿ ಆಟಗಳನ್ನ ಅವರು ಲಿಸ್ಟ್ ಮಾಡ್ತಾರೆ. ಈ ರೀತಿ ಬರ್ಕೊಂಡು ಇಷ್ಟ ಬರೆದ್ರೆ ಇದು ಸಾಲೋದಿಲ್ಲ. ಇದಕ್ಕೆ ಯಾವ ಆಟದಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅನ್ನೋದು ಕೂಡ ಅವರಿಲ್ಲಿ ಬರಿತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಅವರು ಒಂದು ಕೋಷ್ಟಕವನ್ನು ತಯಾರು ಮಾಡ್ತಾರೆ. ಆ ಕೋಷ್ಟಕವನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅಂತಂದು ನೋಡೋಣ. ನಾನು ದತ್ತಾಂಶಗಳನ್ನ ಸಂಗ್ರಹಿಸಿದ್ದೇನೆ ಅಂತ ಯಾರು ಹೇಳ್ತಾರೆ? ನರೇಶ್ ಹೇಳ್ತಾನೆ. ಅದನ್ನು ಲಿಸ್ಟ್ ಎಲ್ಲ ತೊಗೊಂಡು ಒಂದು ಪಟ್ಟಿಯನ್ನು ಮಾಡ್ತಾರೆ. ಅವ್ರು ಯಾವ ರೀತಿ ಪಟ್ಟಿ ಮಾಡ್ತಾರಂತ ನಾವಿಲ್ಲಿ ನೋಡೋಣ. ಪಟ್ಟಿ ಯಾವ ರೀತಿ ಇದೆ ಅಂದರೆ, ನರೇಶ್ ಮತ್ತು ನವ್ಯ ಅವರ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟವನ್ನು ಕಂಡುಹಿಡಿಯಲು ನೀವು ಏನು ಮಾಡಿರಿ. ಈಗ ಈ ಕೋಷ್ಟಕ ಕೊಟ್ಟಾರ ಇಲ್ಲಿ. ಇದ್ರೊಳಗೆ ನಾವು ಅತಿ ಜನಪ್ರಿಯ ಆಟ ಯಾವುದೆಂದು ಕಂಡುಹಿಡಿಬೇಕಂದ್ರೆ ನಾವು ಈ ರೀತಿ ಒಂದು ಕೋಷ್ಟಕವನ್ನು ಹಾಕ್ಕೋಬೇಕು. ಇಲ್ಲಿ ಆಟ ಅಂತ ಹಾಕ್ಕೊಂಡು, ಇಲ್ಲಿ ಆಟ ಆಯ್ಕೆ ಮಾಡಿಕೊಂಡ ಮಕ್ಕಳ ಸಂಖ್ಯೆ ಅಂತ ಹಾಕ್ಕೊಂಡು, ಕಬಡ್ಡಿ ಅದರೊಳಗೆ ಅವ್ರು ಯಾವ ಆಟ ಹೇಳ್ಯಾರ ಅದನ್ನು ಒಂದು ಕಡೆ ಬರ್ಕೋಬೇಕು. ಕಬಡ್ಡಿ, ಹಾಕಿ, ಸಟಲಿಯೋ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಫುಟ್ಬಾಲ್, ಈ ರೀತಿ ಒಂದು ಕಡೆ ಬರ್ಕೊಂಡು, ನೆಕ್ಸ್ಟ್ ಆ ಆಟದೊಳಗೆ ಯಾವ ಮಕ್ಕಳು ಅದಾರ 6 ಮಂದಿ ಕಬಡ್ಡಿ ಆಟದಲ್ಲಿ, ಹಾಕಿ ಆಟದಲ್ಲಿ 8, ಸಾಟೋಲಿಯಾ 5, ಕ್ರಿಕೆಟ್ 6, ಬ್ಯಾಡ್ಮಿಂಟನ್ 2, ಫುಟ್ಬಾಲ್ದಲ್ಲಿ 4 ಜನ, ಈ ರೀತಿ ನಾವು ಲಿಸ್ಟ್ ಬರ್ಕೋಬೇಕು. ಅಂದಾಗ ನಮ್ಗೆ ದತ್ತಾಂಶ ಏನಂಗೈತಿ ಕ್ಲಿಯರಾಗಿ ತಿಳಿಯುತ್ತೆ. ಅವರ ತರಗತಿಯಲ್ಲಿ ಅತಿ ಜನಪ್ರಿಯ ಆಟ ಯಾವುದು? ಅಂದ್ರೆ ಇಲ್ಲಿ ಜನಪ್ರಿಯ ಆಟ ನೋಡ್ರಿ, ಜನಪ್ರಿಯ ಆಟ ಹಾಕಿ. ಯಾಕಂದ್ರೆ ಇಲ್ಲಿ ಹಾಕಿ ಒಳಗೆ 8 ಜನ ಮಕ್ಕಳಿದ್ದಾರೆ, ಆದ್ದರಿಂದ ಇದು ಜನಪ್ರಿಯ ಆಟ ಆಗಿದೆ. ನಿಮ್ಮ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟ ಯಾವುದೊಂದು ಕಂಡುಹಿಡಿಯಲು ಪ್ರಯತ್ನಿಸಿ. ನಿಮ್ಮ ಫ್ರೆಂಡ್ಸ್ ನಡುವೆ ಒಬ್ರಿಗೊಬ್ರು ಕೇಳಿ ಎಲ್ಲ ಸಹಪಾಠಿಗಳಲ್ಲಿ ಯಾವುದು ಹೆಚ್ಚಿಗೆ ಆಟವನ್ನು ನೀವು ಹೇಳ್ತೀರಿ ಅದು ಜನಪ್ರಿಯ ಆಟ ಆಗಿರುತ್ತೆ. ಎಕ್ಸಾಂಪಲ್ ಖೋ-ಖೋ, ಇದು ಜನಪ್ರಿಯ ಆಟ. ಸಹಪಾಠಿಗಳಲ್ಲಿ ಕೇಳಿದಾಗ ಹೆಚ್ಚಿಗೆ ನಾರ್ಮಲ್ ಆಗಿ ಬರುವುದು ಜನಪ್ರಿಯ ಆಟ ಖೋ-ಖೋ. ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಲು ಪರಿ ಬಯಸುತ್ತಾಳೆ. ಅವಳು ದತ್ತಾಂಶ ಸಂಗ್ರಹಣೆ ಮಾಡಲು ಅಗತ್ಯ ಇರುವ ಪ್ರಶ್ನೆಗಳಿಗೆ ರೈಟ್ ಮಾರ್ಕ್ ಸರಿ ಗುರುತು ಹಾಕಿ
ಅವಳು ದತ್ತಾಂಶ ಸಂಗ್ರಹಿಸಲು ಅಗತ್ಯವಿಲ್ಲ ಪ್ರಶ್ನೆಗಳಿಗೆ ರಾಂಗ್ ಗುರುತು ಹಾಕಿ ನಿಮ್ಮ ಉತ್ತರಗಳನ್ನು ತರಗತಿಯಲ್ಲಿ ಚರ್ಚಿಸಿ. ಅವಳ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಟಿವಿ ಕಾರ್ಯಕ್ರಮ ಯಾವುದು? ಇದು ರೈಟ್ ಮಾರ್ಕ್. ಯಾಕಂದರೆ ಇದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಹೋಗಿ ಕೇಳಿ ನಾವು ದತ್ತಾಂಶನ ಪಡೆಯೋದರಿಂದ ಇದನ್ನು ರೈಟ್ ಮಾರ್ಕ್ ಹಾಕಬೇಕು, ರೈಟ್ ಮಾರ್ಕ್ ಆಗುತ್ತೆ. ಮತ್ತು ಬಿ, ಭಾರತ ಯಾವಾಗ ಸ್ವತಂತ್ರ ಪಡೆಯಿತು? ಇದನ್ನು ದತ್ತಾಂಶಗಳಿಂದ ಪಡೆಯಲು ಸಾಧ್ಯವಿಲ್ಲ, ಆದ್ದರಿಂದ ಇದು ರಾಂಗ್ ಮಾರ್ಕ್. ಅವಳ ಪರಿಸರದಲ್ಲಿ ಎಷ್ಟು ನೀರು ಪೋಲಾಗುತ್ತಿದೆ? ಅಂದರೆ ಇದನ್ನು ಒಂದು ದತ್ತಾಂಶದಿಂದ ನಾವು ಮಾಹಿತಿಯನ್ನು ಪಡಿಬೋದು, ಆದ್ದರಿಂದ ಇದು ರೈಟ್ ಮಾರ್ಕ್. ಭಾರತದ ರಾಜಧಾನಿ ಯಾವುದು? ಇದು ದತ್ತಾಂಶದಿಂದ ಪಡೆಯಲು ಸಾಧ್ಯವಿಲ್ಲ, ಆದ್ದರಿಂದ ಇದು ರಾಂಗ್ ಮಾರ್ಕ್. ಶ್ರೀ ನೀಲೇಶ ಒಬ್ಬ ಶಿಕ್ಷಕರು ಹೊಸ ವರ್ಷದ ಆಚರಣೆಗೆ ತರಗತಿಗೆ ಸಿಹಿ ತಿಂಡಿ ತರಲು ಅವರು ನಿರ್ಧರಿಸಿದರು. ಸಮೀಪದಲ್ಲಿರುವ ಸಿಹಿ ಅಂಗಡಿಯಲ್ಲಿ ಜಿಲೇಬಿ, ಗುಲಾಬ್ ಜಾಮೂನ್, ಕರ್ಚಿಕಾಯಿ, ಬರ್ಫಿ ಮತ್ತು ರಸಗುಲ್ಲ ಇವೆ. ಅವರು ಮಕ್ಕಳ ಆಯ್ಕೆಗಳ ಬಗ್ಗೆ ತಿಳಿಯಲು ಬಯಸಿದ್ದರು. ಅವರು ಸಿಹಿ ತಿಂಡಿಗಳನ್ನು ಬೋರ್ಡ್ ಮೇಲೆ ಬರೆದು ಪ್ರತಿ ಮಗುವಿಗೆ ತನ್ನ ಆದ್ಯತೆಯನ್ನು ತಿಳಿಸಲು ಹೇಳಿದರು. ಅವರು ಪ್ರತಿ ವಿದ್ಯಾರ್ಥಿಗೆ ತಾಳೆ ಗುರುತು ಹಾಕಿದರು. ಅದು 5 ಆದಾಗ ಅವರು ಹಿಂದಿನ 4 ಗೆರೆಗಳ ಮೇಲೆ ಅಡ್ಡಲಾಗಿ ಈ ಥರ ಗೆರೆ ತಾಳೆ ಗುರುತು ಹಾಕಿ ಈ ಥರ ಗೆರೆ ಎಳೆದರು. ಇಲ್ಲಿ ಅವರು ತಂದಂಥ ಸಿಹಿ ತಿಂಡಿಗಳು ಜಿಲೇಬಿ, ಗುಲಾಬ್ ಜಾಮೂನ್, ಕರ್ಚಿಕಾಯಿ, ಬರ್ಫಿ, ರಸಗುಲ್ಲ. ಇಲ್ಲಿ 4 ಆದಾಗ 5 ಒಂದು ಅಡ್ಡಲಾಗಿ ಗೆರೆ ಎಳೆದು ಅದನ್ನು ಸಂಖ್ಯೆ 5 ಮಾಡಬೇಕು. ತಾಳೆ ಗುರುತು ವಿದ್ಯಾರ್ಥಿಗಳ ಸಂಖ್ಯೆ ಜಿಲೇಬಿ 6 ಜನ, ಗುಲಾಬ್ ಜಾಮೂನ್ 9 ಜನ, ಕರ್ಚಿಕಾಯಿ ಇಲ್ಲಿ 1 2 3 4 5, ಇದು 5 5 5 10 ಪ್ಲಸ್ 3 13. ಬರ್ಫಿ 3 ಜನ, ರಸಗುಲ್ಲ 5 ಪ್ಲಸ್ 2 7. ಲೆಕ್ಕಾಚಾರ ಮಾಡಿ. ಶ್ರೀ ನೀತೇಶ್ರವರಿಗೆ ಸೂಕ್ತ ಸಂಖ್ಯೆ ಸಿಹಿ ತಿಂಡಿ ಖರೀದಿಸಲು ಸಹಾಯ ಮಾಡಲು ಕೋಷ್ಟಕವನ್ನು ಪೂರ್ಣಗೊಳಿಸಿ. ಇಲ್ಲೇ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಆದ್ದರಿಂದ ಇಲ್ಲೇನು ಮಾಡಿದ್ದೀವಿ, ಇದನ್ನು 13 3 7 ಇದನ್ನು ಕೋಷ್ಟಕವನ್ನು ನಾವು ಪೂರ್ಣ ಮಾಡಿದ್ದೇವೆ. ಎಷ್ಟು ವಿದ್ಯಾರ್ಥಿಗಳು ಜಿಲೇಬಿ ಆಯ್ಕೆ ಮಾಡಿದ್ದಾರೆ? ಎಷ್ಟು ಜನ ಅಂದರೆ 6 ಜನ. 6 ಜನ. ಬರ್ಫಿಯನ್ನು ಡ್ಯಾಶ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ್ದಾರೆ 3 ಜನ. ಎಷ್ಟು ವಿದ್ಯಾರ್ಥಿಗಳು ಕರ್ಚಿಕಾಯಿ ಆಯ್ಕೆ ಮಾಡಿದ್ದಾರೆ? ಕರ್ಚಿಕಾಯಿ 13 ಜನ. ಎಷ್ಟು ವಿದ್ಯಾರ್ಥಿಗಳು ಗುಲಾಬ್ ಜಾಮೂನ್ ಆಯ್ಕೆ ಮಾಡಿದರು? ಎಷ್ಟು ಜನ ಅಂದರೆ 9 ಜನ. ಶ್ರೀ ನೀಲೇಶ್ ತಮ್ಮ ಸಿಬ್ಬಂದಿಯೊಬ್ಬರಿಗೆ ಕೋಷ್ಟಕದಲ್ಲಿ ಕೊಟ್ಟಿರುವಂತೆ ಸಿಹಿ ತಿಂಡಿಯನ್ನು ತರಲು ಮನವಿ ಮಾಡಿದರು. ಮೇಲಿನ ಕೋಷ್ಟಕವು ಅವರಿಗೆ ಸರಿಯಾದ ಸಂಖ್ಯೆಯ ಸಿಹಿ ತಿಂಡಿ ತರಲು ಸಹಾಯ ಮಾಡಿತು. ಪ್ರತಿ ಬಗೆಯ ಸಿಹಿ ತಿಂಡಿಯನ್ನು ವಿದ್ಯಾರ್ಥಿಗೆ ಸರಿಯಾಗಿ ಹಂಚಲು ಮೇಲಿನ ಕೋಷ್ಟಕ ಸಾಕಾಗುತ್ತದೆಯೇ? ವಿವರಿಸಿ. ಅದು ಸಾಧ್ಯವಾಗದಿದ್ದಲ್ಲಿ ಇದಕ್ಕೆ ಪರ್ಯಾಯ ಏನು? ಇಲ್ಲಿ ಸ್ವಲ್ಪ ಸಿಹಿ ತಿಂಡಿಗಳು ಇದ್ದಾವೆ ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಜನ ಇರುವುದರಿಂದ ಇದನ್ನು ತಾಳೆ ಗುರುತುಗಳ ಮೂಲಕ ನಾವು ತೋರಿಸಿದ್ವಿ. ಆದರೆ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳಿದ್ದು ಮತ್ತು ಬಹಳ ಜನ ತಿಂಡಿ ತಿನಿಸುಗಳ ಸಂಖ್ಯೆ ಇದ್ದಾಗ ಈ ರೀತಿ ಕೋಷ್ಟಕವನ್ನು ರಚಿಸಲು ಸಾಧ್ಯವಿಲ್ಲ ಆಗಿವೆ. ಸುಶ್ರೀ ಸಂಧ್ಯಾ ತಮ್ಮ ವಿದ್ಯಾರ್ಥಿಗಳಲ್ಲಿ ಅವರು ಧರಿಸುವ ಶೂಗಳ ಅಳತೆಗಳ ಬಗ್ಗೆ ಕೇಳಿದರು. ದತ್ತಾಂಶವನ್ನು ಬೋರ್ಡ್ ಮೇಲೆ ಬರೆದರು. ಅವರು ಸುಶ್ರೀ ಸಂಧ್ಯಾ ಅವರು ತಮ್ಮ ವಿದ್ಯಾರ್ಥಿಗಳ ಶೂಗಳ ಅಳತೆಯನ್ನು ಕೇಳಿ ಈ ರೀತಿ ಕೋಷ್ಟಕವನ್ನು ಬರೆದರು. ನಂತರ ಅವರು ವಿದ್ಯಾರ್ಥಿಗಳ ಶೂಗಳ ಅಳತೆಯನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದರು. 3 4 5 6 7 ಈ ರೀತಿ ಏರಿಕೆ ಕ್ರಮದಲ್ಲಿ ಜೋಡಿಸಿದರು. ಲೆಕ್ಕಾಚಾರ ಮಾಡಿ ಇವುಗಳನ್ನು ಕಂಡುಹಿಡಿಯಲು ಅವರಿಗೆ ಸಹಾಯ ಮಾಡಿ. ತರಗತಿಯಲ್ಲಿ ಶೂನ ಅತಿ ದೊಡ್ಡ ಅಳತೆ ಯಾವುದು? 7. ತರಗತಿಯಲ್ಲಿ ಶೂನ ಅತಿ ಚಿಕ್ಕ ಅಳತೆ 3. ಅಳತೆ 5 ಇರುವ ಶೂ ಧರಿಸಿದ ವಿದ್ಯಾರ್ಥಿಗಳ ಎಷ್ಟು ಜನ ಇದ್ದಾರೆ? 5 10 ಜನ ಇದ್ದಾರೆ. ಅಳತೆ 4ಕ್ಕಿಂತ ದೊಡ್ಡ ಶೂ ಧರಿಸಿದ ವಿದ್ಯಾರ್ಥಿಗಳು 15. ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ಈ ಪ್ರಶ್ನೆಗಳನ್ನು ಉತ್ತರಿಸಲು ಹೇಗೆ ಸಹಾಯವಾಗುತ್ತದೆ? ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ದೊಡ್ಡ ಸಂಖ್ಯೆಯ ಶೂಗಳು ಮತ್ತು ಚಿಕ್ಕ ಸಂಖ್ಯೆಯ ಶೂಗಳು ಬೇಗನೆ ತಿಳಿಯುತ್ತದೆ. ಯಾವ ವಿದ್ಯಾರ್ಥಿಗೆ ಯಾವ ತರಹದ ಶೂ ಬೇಕೆಂಬುದು ಸಹಜವಾಗಿ ತಿಳಿಯುತ್ತದೆ. ದತ್ತಾಂಶಗಳ ಜೋಡಣೆಗೆ ಬೇರೆ ಯಾವುದಾದರೂ ವಿಧಾನಗಳಿವೆಯೇ? ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರೆದು ತೋರಿಸಬಹುದು.
ಆವರ್ತನ ವಿತರಣಾ ಪಟ್ಟಿಯನ್ನು ಬಳಸಿ ತೋರಿಸಬಹುದು. ನಿಮ್ಮ ಸುತ್ತಲೂ ಕಾಣುವ ಕೆಲವು ಮರಗಳ ಹೆಸರುಗಳನ್ನು ಬರೆಯಿರಿ. ನಿಮ್ಮ ಮನೆಯಿಂದ ಶಾಲೆಗೆ ಹೋಗುವ ದಾರಿಯಲ್ಲಿ ಮರವನ್ನು ಗಮನಿಸಿದಾಗ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಡೆದಾಡುವಾಗ ದತ್ತಾಂಶವನ್ನು ದಾಖಲೀಕರಿಸಿ ಮುಂದಿನ ಕೋಷ್ಟಕದಲ್ಲಿ ತುಂಬಿ. ಮರಗಳ ಸಂಖ್ಯೆ: ಅರಳಿ ಮರ 7, ಬೇವಿನ ಮರ 16, ತೆಂಗಿನ ಮರ 30, ತೇಗಿನ ಮರ 10. ಯಾವ ಮರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ? ತೆಂಗಿನ ಮರ. ಯಾವ ಮರ ಅತಿ ಕಡಿಮೆ ಸಂಖ್ಯೆಯಲ್ಲಿದೆ? ಅರಳಿ ಮರ. ಒಂದೇ ಸಂಖ್ಯೆಯಲ್ಲಿರುವ ಯಾವುದಾದರೂ 2 ಮರಗಳಿವೆಯೇ? ಇಲ್ಲ. ಒಂದು ಸಣ್ಣ ಖಾಲಿ ಕಾಗದ ಹಾಳೆಯನ್ನು ತೆಗೆದುಕೊಂಡು ಒಂದು ಆಂಗ್ಲ ವಾರ್ತಾಪತ್ರಿಕೆಯಿಂದ ಯಾವುದೇ ಸಣ್ಣ ಸುದ್ದಿಯನ್ನು ಅಂಟಿಸಿ ಪ್ರತಿ ವಿದ್ಯಾರ್ಥಿ ವಿಭಿನ್ನ ಲೇಖನವನ್ನು ಬಳಸಬಹುದು. ಈಗ ಮುಂದೆ ನೀಡಿರುವಂತೆ ಒಂದು ಕಾಗದದ ಹಾಳೆ ಮೇಲೆ ಕೋಷ್ಟಕವನ್ನು ತಯಾರಿಸಿ ಸುದ್ದಿ ಲೇಖನದ ಪದಗಳ ಪ್ರತಿ ಅಕ್ಷರ C, E, I, R, F ಮತ್ತು Xಗಳ ಸಂಖ್ಯೆಯನ್ನು ಎಣಿಸಿ ಕೋಷ್ಟಕವನ್ನು ತುಂಬಿ. ಅಂದರೆ ಇಲ್ಲಿ ಒಂದು ಸುದ್ದಿ ಪತ್ರಿಕೆಯ ತುಣುಕನ್ನು ತೆಗೆದುಕೊಂಡಾಗ ಆ ಪತ್ರಿಕೆಯಲ್ಲಿ ಬರುವಂಥ ಅಕ್ಷರಗಳು ಇಲ್ಲಿ ನಾನು ತೆಗೆದುಕೊಂಡಿರುವ ಪೇಪರ್ E10, E13, I15, R8, X5 ಮತ್ತು ನಿಮ್ಮ ಆಯ್ಕೆ ಅಂದರೆ ಜಾಸ್ತಿ A ಬರುವುದರಿಂದ A16 ಅಕ್ಷರ ಇಲ್ಲಿ ಬಂದಿದೆ. ಅತಿ ಹೆಚ್ಚು ಬಾರಿ ಕಂಡುಬಂದ ಅಕ್ಷರ A, ಅತಿ ಕಡಿಮೆ ಬಾರಿ ಕಂಡುಬಂದ ಅಕ್ಷರ X, ಯಾಕಂದರೆ ಇದು ಹೆಚ್ಚು ಬಂದಿರುವುದಿಲ್ಲ. C, E, I, R, X ಈ 5 ಅಕ್ಷರಗಳನ್ನು ಆವೃತ್ತಿಗಳ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಈಗ ನಿಮ್ಮ ಪಟ್ಟಿಯ ಕ್ರಮವನ್ನು ನಿಮ್ಮ ಸಹಪಾಠಿಗಳ ಪಟ್ಟಿಯೊಂದಿಗೆ ಹೋಲಿಸಿ. ನಿಮ್ಮ ಕ್ರಮ ಮತ್ತು ಬೇರೆಯವರ ಕ್ರಮ ಒಂದೇ ಅಥವಾ ಸರಿಸುಮಾರು ಒಂದೇ ಆಗಿದೆಯೇ? ಬಹುತೇಕ ಪ್ರತಿಯೊಬ್ಬರೂ XCRI ಕ್ರಮವನ್ನು ಪಡೆಯುವ ಸಾಧ್ಯತೆ ಇದೆ. ಇದು ಏಕೆ ಎಂದು ಆಲೋಚಿಸಿರಿ. ಉತ್ತರ: ಏರಿಕೆ ಕ್ರಮದಲ್ಲಿ ಬರೆದಾಗ X, R, C, E, I, A ಈ ರೀತಿ ಕಡಿಮೆಯಿಂದ ಹೆಚ್ಚಿಗೆ ಹೋಗೋಣ. X5, R8, C10, E13, I15, A16 ಈ ರೀತಿ. ಹೌದು, ಬಹುತೇಕ ಪಟ್ಟಿ ಕ್ರಮಗಳು ಒಂದೇ ಆಗಿದೆ, ಏಕೆಂದರೆ A ಅಕ್ಷರವು ಎಲ್ಲ ಕಡೆ ಹೆಚ್ಚು ಪ್ರಕಟಗೊಂಡಿರುತ್ತದೆ ಮತ್ತು X ಅಕ್ಷರವು ಕಡಿಮೆ ಬಾರಿ ಪ್ರಕಟವಾಗಿರುತ್ತದೆ. D. ಈ ಕಾರ್ಯವನ್ನು ಪೂರ್ಣಗೊಳಿಸಲು ನೀವು ಅನುಸರಿಸಿದ ಪ್ರಕ್ರಿಯೆಯನ್ನು ಬರೆಯಿರಿ. ಒಂದು ಆಂಗ್ಲ ಪತ್ರಿಕೆ ತುಣುಕು ತೆಗೆದುಕೊಂಡು ಆ ಪತ್ರಿಕೆಯಲ್ಲಿ C, E, I, R, X ಈ ಅಕ್ಷರಗಳು ಎಷ್ಟು ಬಾರಿ ಬಂದಿದೆ ಎಂದು ನೋಡಿ ಕೋಷ್ಟಕದಲ್ಲಿ ಬರೆಯಲಾಗಿದೆ. ಒಂದು ವಾರದಲ್ಲಿ ಗಿನ್ನೋರಿಯಾ ಮಾಧ್ಯಮಿಕ ಶಾಲಾ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳು ಪಡೆದುಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಮುಂದಿನ ಚಿತ್ರನಕ್ಷೆ ತೋರಿಸುತ್ತದೆ. ಅಂದರೆ ಇಲ್ಲಿ ಒಂದು ಶಾಲೆಯಲ್ಲಿ ಪಡೆದಂಥ ಪುಸ್ತಕಗಳು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ರೀತಿ ಒಂದು ಪುಸ್ತಕಕ್ಕೆ ಸಮವಾಗಿ ಒಂದು ಪುಸ್ತಕ. ಸೋಮವಾರ 1, 2, 3, 4, 5, ಮಂಗಳವಾರ 1, 2, 3, 4, ಬುಧವಾರ 1, 2, ಗುರುವಾರ ಏನೂ ಇಲ್ಲ, ಶುಕ್ರವಾರ 1, 2, 3, 4, 5, ಶನಿವಾರ 1, 2, 3, 4, 5, 6, 7, 8 ಈ ರೀತಿ ಪುಸ್ತಕಗಳನ್ನು ಪಡೆದುಕೊಂಡಿರ್ತಾರೆ. ಯಾವ ದಿನ ಕನಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು? ಯಾವ ದಿನ ಅಂದರೆ ಬುಧವಾರ 1, 2 ಇದು ಕನಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾದ ದಿನ ಬುಧವಾರ. ವಾರದಲ್ಲಿ ಪಡೆದುಕೊಂಡ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ಒಂದು ವಾರದಲ್ಲಿ ಪಡೆದುಕೊಂಡ ಪುಸ್ತಕಗಳ ಸಂಖ್ಯೆ 24. ಯಾವ ದಿನ ಗರಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಗಿತ್ತು? ಸಂಭವನೀಯ ಕಾರಣವೇನು? ಶನಿವಾರ ದಿನ, ಏಕೆಂದರೆ ಆ ದಿನ ಅರ್ಧ ದಿನ ರಜೆ ಇರುವುದರಿಂದ ಮತ್ತು ಮರುದಿನ ರವಿವಾರ ಇರುವುದರಿಂದ ಗರಿಷ್ಠ ಸಂಖ್ಯೆಯ ಪುಸ್ತಕಗಳನ್ನು ಪಡೆಯಲಾಯಿತು.